ಇಂಪಾರ್ಟೆಂಟು ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಕಮಿಷನರ್ ಆಫೀಸು. ನಾವು ಸೇಫ್ಟಿಯೆಸ್ಟ್ ಪ್ಲೇಸ್ ಯಾವುದು? ಯಾರನ್ನ ನಮ್ಮನ್ನು ಓಡಿಸ್ಕೊಂಬಂದ್ರು ಅಂತ ಇಟ್ಕೊಳ್ಳಿ, ನಾವೆಲ್ಲಿ ನೋಡಬೇಕು? ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೊರಟ್ರೆ ನಾವು ಸೇಫ್ಟಿ ಅಪ್ಪ ಏನೂ ಆಗಲ್ಲ ಅಂತ. ನಾವು ಆ ಪೊಲೀಸ್ ಕಮಿಷನರ್ ಆಫೀಸ್ ಹತ್ರನೇ ಗಾಡಿ ನಿಲ್ಲಿಸಿದ್ರೆ 11 ಲಕ್ಷ ಎಗರಿಸ್ತಾರೆ ಪೊಲೀಸ್ ಕಾನ್ಸ್ಟೇಬಲ್. ಪೊಲೀಸ್ ಕಮಿಷನರ್ ಆಫೀಸು, ಪೊಲೀಸ್ ಕಮಿಷನರ್ ಆಫೀಸು ಅಲ್ಲಿ 11 ಲಕ್ಷ ಆ ಕಾರಲ್ಲಿ ಇಟ್ಟಿದ್ರೆ 11 ಲಕ್ಷ ಹೊಡ್ಕೊಂಡು ಹೋಗ್ಬಿಡ್ತಾರೆ ಪೊಲೀಸ್. ಅಂದರೆ ಇಲ್ಲಿ 7 ಕೋಟಿ ಹೊಡಿತಾರೆ, ಇಲ್ಲಿ ಕಮಿಷನರ್ ಆಫೀಸ್ ಹತ್ರ 11 ಲಕ್ಷ ಹೊಡಿತಾರೆ. ಇನ್ನು ಬೀದರಲ್ಲಿ ಹಾಡು ಹಗಲೇ ದುಡ್ಡು ಹೊಡ್ಕೊಂಡು ಹೋದ್ರು, ಇನ್ನೂವರೆಗೂ ಟ್ರೇಸ್ ಆಗೇ ಇಲ್ಲ. ಅದು ಬೀದರ್ ಕೇಸ್ ಇನ್ನೂವರೆಗೂ ಟ್ರೇಸ್ ಆಗಿಲ್ಲ. ಇನ್ನೂವರೆಗೂ ಅಪರಾಧಿ ಯಾರು ಅಂತ ಬಂದಿಲ್ಲ, ದುಡ್ಡು ಯಾರು ಅಂತ ಸಿಕ್ಕಿಲ್ಲ. ಬರೆದಿದ್ದಾರೆ ಬೀದರಲ್ಲಿ ಸಿನಿಮಾಯ ಶೂಟ್, ATM ಲೂಟಿ, ಒಬ್ಬರು ಸತ್ತು ಹೋದ ಅನಿಸುತ್ತೆ, ಸತ್ತೋದ, ಎಲ್ಲ ಹೈದರಾಬಾದಿಗೆ ಪರಾರಿ, ಇನ್ನೂ ಪತ್ತೆ ಆಗಿಲ್ಲ. ಇದನ್ನು ಒಂದು ಕಡೆ ಅಂದರೆ ಮಂಗಳೂರಲ್ಲಿ, ಇನ್ನೊಂದು ಮಂಗಳೂರಲ್ಲಿ ದರೋಡೆ ಆಗ್ತೈತೆ. ನಾರ್ಮಲಿ CM ಹೋಗ್ಬೇಕಾದ್ರೆ, ಹೋಮ್ ಮಿನಿಸ್ಟರ್ ಹೋಗ್ಬೇಕಾದ್ರೆ ಇಡೀ ಅಲರ್ಟ್ ಇರ್ತಾರೆ, ಪೊಲೀಸ್ ಎಲ್ಲ ಗರಿ ಡ್ರೆಸ್ ಹಾಕ್ಕೊಂಡು ಏನೋ ಪೆರೇಡ್ ಗಿಡೇಡ್ ಮಾಡಿ ಹೋದ ತಕ್ಷಣ ಏನೋ ಅದು ಗಾರ್ಡ್ ಆಫ್ ಆನರ್ ಶಂಕ ಊದಿ ಎಲ್ಲ ಮಾಡಿ ಪಾಪ ರೆಡಿ ಇರ್ತಾರೆ, ಅಲರ್ಟ್ ಫುಲ್ ರೆಡಿ ಇರ್ತಾರೆ. CM ಹೋಗೋ ಹಿಂದಿನ ದಿನ ಅಲ್ಲಿ ರಾಬರಿ, ಮಾರನೇ ದಿನ ರಾಬರಿ. CM ಇದ್ದದ ದಿನನೇ ರಾಬರಿ, ಬ್ಯಾಂಕ್ ದರೋಡೆ. ಅಂದರೆ ಧೈರ್ಯ ಮೆಚ್ಚಬೇಕು ಅವ್ರಿಗೆ. ಏನು ಧೈರ್ಯ, ಆ ಕಳ್ಳರಿಗೂ ಏನು ಧೈರ್ಯ. CM ಬಂದವ್ರೇನೋ ಭಯ ಬೇಡವಾ? ಏನಿಲ್ಲ. ಕಳ್ಳರಿಗೆ ಭಯ, ಯಾರು ಹೇಳಿದ್ರು ಕಳ್ಳರಿಗೇನು ಭಯ ಅಂತ? ಕರೆಕ್ಟಾಗಿ ಹೇಳಿದೆ, ಪರ್ಫೆಕ್ಟ್. ಭಯನೇ ಇಲ್ಲ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಭಯನೇ ಇಲ್ಲ. ಕಳ್ಳ ಪೊಲೀಸ್ ಆಟ ಅಂತ ನಾನು ಹೇಳಿದ್ನಲ್ಲ ಇದು. ಅದರಿಂದ ಇಲ್ಲಿ ನೀವು ಭಾಳ ಇಂಪಾರ್ಟೆಂಟು, ಪ್ರಮುಖವಾಗಿ ಯೋಚನೆ ಮಾಡಬೇಕಾಗಿರೋದು ಇದೆಲ್ಲ ಯಾಕೆ ಆಗ್ತಾ ಇದೆ? ಏನು ಪೋಸ್ಟಿಂಗಲ್ಲಿ ಏನಾನ ದುಡ್ಡು ತಗೊಂತೀರಾ, ಅದಕ್ಕೇನಾನ ಆಗ್ತಾ ಇದೆಯಾ? ನಾನು ಪರಮೇಶ್ವರ್ ಅಂತಾರೆ ಅಂತೆಲ್ಲ ಹೇಳ್ತಾ ಇರೋದು. ಯಾಕೆ ಇಷ್ಟೊಂದು ಉಸೂಲಿ ಮಾಡ್ತಾ ಇದ್ದಾರೆ? ಯಾಕೋ ಇಷ್ಟೊಂದು ಪೋಸ್ಟಿಂಗ್ಗಳಿಗೋಸ್ಕರ ಹಣ ಕೊಟ್ಟಿಲ್ಲ ಅಂದರೆ ಇವ್ರು ಕಳ್ತನಕ್ಕೆ ಯಾಕೆ ಇಳಿಬೇಕು ಪೊಲೀಸರು? ಒಳ್ಳೊಳ್ಳೆ ಜಾಬ್ಗಳಿಗೆ, ಒಳ್ಳೊಳ್ಳೆ ಸ್ಟೇಷನ್ಗಳು ಬೇಕು ಅಂತೇಳಿ ಇಳಿಬೇಕು ಅಂದರೆ ಯಾಕೆ? ನನಗನ್ಸ್ತತೆ ಇಡೀ ರಾಜ್ಯದಲ್ಲಿ ಇವತ್ತು, ಇಂದೊಂದು ಕಾಲ ಇತ್ತು, ಒಂದು 5-6 ಜನ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ರು, ಉಪಾಧ್ಯಕ್ಷರೇ. ಇಡೀ ಬೆಂಗಳೂರು ನಡಗೋದು ಒಂದು 5-6 ಜನ ಪೊಲೀಸು, ಒಂದು 5-6 ಜನ ಇನ್ಸ್ಪೆಕ್ಟರ್ಗಳು ಇಡೀ ಬೆಂಗಳೂರನ್ನ ನಡೆಸ್ಬಿಡೋರು. ಅವರು ಶೂಟೌಟ್ ಮಾಡ್ತಾ ಇದ್ರು, ಎನ್ಕೌಂಟರ್ಗಳಾಗ್ತಾ ಇದ್ವು. ಇವಾಗ ಎಲ್ಲಿದೆ? ಏನಿಲ್ಲ, ಈಗ ಭಯನೇ ಇಲ್ಲ ಅವ್ರಿಗೆಲ್ಲ. ಏನು ಮಾಡಿದಾರು? ಕೊನೆಗೇನಾನ ಒತ್ತಡ ಹಾಕಿದ್ರೆ ಕಾಲಿಗೊಂದು ಗುಂಡು ಬೀಳ್ಬೋದು ಅಷ್ಟೇ. ಅದನ್ನು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ, ಒಂದು ತಿರ್ಗಿ ಅಲ್ಲಿ ಚೆಂದಾಗಿ ಸೂಪು ಗೂಪು ಕೊಟ್ಟು ಬಂದ್ಬಿಡ್ತಾನೆ ಅಷ್ಟೇ. ಭಯನೇ ಇಲ್ಲ, ಭಯನೇ ಇಲ್ಲದೆ ಇರ್ತದೆ. ಇವತ್ತು ರಾಜ್ಯದಲ್ಲಿ ನಾನು ಹೇಳ್ತಾ ಇರೋದು, ಸಕ್ರಿಯವಾಗಿ ಒಂದು 23,000 ಜನ ರೌಡಿಗಳು, ಸಕ್ರಿಯ ರೌಡಿಗಳು 23,000 ಜನ. ಒಂದು ಸ್ಲೀಪರ್ಸ್ ಒಂದು 30,000 ಜನ ಇರ್ಬೋದು. ಸ್ಲೀಪರ್ಸ್ ಎಲ್ಲ ಅಂತಾರಲ್ಲ ಈ ಟೆರರಿಸ್ಟ್, ಅವರು ಈ ಸಕ್ರಿಯನೇ 23,000 ಜನ ಇದ್ದಾರೆ. ಮತ್ತು ಅವ್ರ ರಿಪೋರ್ಟ್ ಪ್ರಕಾರ 43,000 ಬೈಕ್ ಕಳ್ತಾನೆ. ಅದು ಎಲ್ಲ ರಾಯಲ್ ಎನ್ಫೀಲ್ಡ್, ಎಲ್ಲ ರಾಯಲ್ ಎನ್ಫೀಲ್ಡು. ನಾನು ಅವ್ರಿಗೆ ಹೇಳೋಣ ಅಂತ ಇದ್ದೆ, ಒಂದು SD ಮಾಡ್ರಿ, ನಮ್ಮ DK ಶಿವಕುಮಾರ್ ಅವ್ರ ಮನೆಗೈತೆ SD ಹಳೇದು. ಅದಕ್ಕೆ ಇಳಿತಾ ಇಲ್ಲ, ಎಲ್ಲ ರಾಯಲ್ ಎನ್ಫೀಲ್ಡ್ಗೆ ಇಳಿತಾವ್ರೆ. ಒಟ್ಟು 43,000 ಬೈಕ್ ಕಳ್ತನ, ರಾಜಧಾನಿಯಲ್ಲೇ ಸಿಂಹಪಾಲು. 2023ರಲ್ಲಿ 13,344, 24ರಲ್ಲಿ 12,150, 25ರಲ್ಲಿ 11,607. ಇಷ್ಟು ಬೈಕ್ಗಳು ಕಳ್ತನ ಆಗ್ತಾ ಇದೆ.
ಅಂತಾರೆ ಬ್ಯಾಂಕ್ ದರೋಡೆ ಒಂದು